ಎಲ್ಲ ಬಿಟ್ಬಿಡಿ ನನ್ನ. ಅಲ್ಕ ನನ್ ಮಗನೇ, ನೀನ್ ಇಷ್ಟಕ್ಕೆ ಬಿಟ್ಬಿಡ್ತೀವಿ ಅಂದ್ಲ? ನಿನ್ ತಲೆ ಬೋಳ್ಸಿ ಕತ್ತೆ ಮೇಲ್ ಕುಂಡ್ರಿಸಿ ಊರೆಲ್ಲ ಮೆರವಣಿಗೆ ಮಾಡಿಸ್ತೀವಿ. ಕತ್ತಿಗೆ ಚಪ್ಪಲಿ ಹಾರ ಹಾಕಿಸ್ತೀವಿ. ಅಷ್ಟೇ ಅಲ್ಲ, 10,000 ರೂಪಾಯಿ ಜುಲ್ಮಾನೆ ಹಾಕ್ತೀವಿ. ನಮ್ಮೂರ್ ದೇವಸ್ಥಾನಕ್ಕೆ 6 ತಿಂಗಳು ನೀರು ಹೊರಿಸ್ತೀವಿ. ಹೋಲ್ಡ್ ಆನ್ ಉದಯರಂಗ ಬಸ್ ತರ ಯಾಕೆ ಓವರ್ ಸ್ಪೀಡ್ ಆಗಿದ್ದೀರಾ? ಈ ತರ ಶಿಕ್ಷೆ ಕೊಡೋದಕ್ಕೆ ಇವನು ಏನ್ ತಪ್ಪು ಮಾಡಿದ್ದಾನೆ? ನಿಮ್ಮೂರ್ನವನು ಅಂತ ವಹಿಸ್ಕೊಂಡ್ ಮಾತಾಡಕ್ ಬಂದ್ಬಿಟ್ರೇನು? ನಾನ್ ಯಾರು? ಈ ಊರಿನ ದೊಡ್ಡ ಮನುಷ್ಯ. ನಡುರಾತ್ರಿಲಿ ನನ್ ಮನೆಗ್ ಬಂದು ಕದಾ ತಟ್ಟಿ ನಾನ್ ಮಲ್ಕೊಳಕ್ಕೆ ನಿಮ್ ಮನೇಲಿ ಹೆಣ್ಮಕ್ಳಿದಾರ ಅಂತ ಕೇಳ್ತಾನಲ್ಲ, ಪಿಟಿಂಗು. ಈ ಬೇವರ್ಸಿ ನನ್ನ ಮಗನಿಗೆ ಎಷ್ಟು ಕೊಬ್ಬಿರ್ಬಹುದು. ಅಲ್ಕ ನನ್ ಮಗನೇ, ನಂಗ್ ತೆವಲತ್ತೈತೆ ಅಂತ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ರಾಂಡೆರ್ನೋ ಮುಂಡೆನೋ ಸೆಟಪ್ ಮಾಡ್ಕೊಡ್ತಿದ್ದಲ್ಲೋ. ದೇವ್ರಾಣೆಗೂ ಅಂತ ಕೆಲಸ ಮಾಡಿಲ್ಲ ಅಣ್ಣ. ನಾನು ಹೇಳಿದ್ದೆ ಬೇರೆ, ಅವ್ರು ತಿಳ್ಕೊಂಡಿದ್ದೆ ಬೇರೆ. ಅಂದ್ರೆ ನಿನ್ ಗೆಣಿಯ ಸಿದ್ರಾಮ ಅವನ್ ಎಮ್ಮೆ ಕಳ್ದೋಗದೆ ಹುಡ್ಕಂಬ ಅಂತಂದ. ಹುಡ್ಕಾಂಡ್ ಊರಿಗೆ ಬರೋದಕ್ಕೆ ಕತ್ಲಾಗ್ ಹೋಗಿತ್ತು. ಮಂಕಂಡಿದ್ದು ಒತ್ತರಿಕೆ ಎದ್ದೋಗನ ಅಂತ ಒಂದ್ ಜಗಲಿ ಮೇಲ್ ಮಂಕಂಡೆ. ಈ ಎಮ್ಮೆ ಸಿಗ್ನೆ ಇಲ್ವೇ? ಯಾರಯ್ಯ ನೀನು? ನಾನು ಪುಕ್ಸಟ್ಟೆ ಅಂತ, ಶಿವನಹಳ್ಳಿ ಅವನು. ಕತ್ಲಾಗ್ ಹೋಗಿತ್ತು, ಇಲ್ಲೇ ಮಂಕಂಡಿದ್ದು ಒತ್ತಾರಿಕ್ ಹೋಗಣ ಅಂತ. ಇದು ಹೆಣ್ಮಕ್ಳಿರೋ ಮನೆ, ಬೇರೆಲ್ಲಾರ ಮಲಿಕ ಹೋಗಯ್ಯ. ಹೋಗಿದ್ದೇಳ. ಯಾರೇ ನೀನು? ನಾನು ನಿಮ್ಮಂಗೆ ಬೇರೆ ಊರ್ನವನು, ಇಲ್ಲೇ ಮಂಕಂಡಿದ್ದು ಒತ್ತಾರಿಕ್ ಹೋಗಣ ಅಂತ. ಈ ಮನೆ ಯಜಮಾನ ನಾನು ಕಣಯ್ಯ. ಈ ಮನೇಲಿ ಹೆಣ್ಮಕ್ಳಿದಾರೆ, ಬೇರೆ ಎಲ್ಲಾದ್ರೂ ಮಲಕ ಹೋಗೋ. ಈ ಮನೆಗೂ ಹೆಣ್ಮಕ್ಳವ್ರ? ಸಮೇ 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 ನಮಸ್ಕಾರ. ಯಾರಯ್ಯ ನೀನು? ಏನ್ ಬೇಕಾಗಿತ್ತು? ನಿಮ್ಮಲ್ಲಿ ಹೆಣ್ಮಕ್ಳಿದಾರ? ಯಾಕೆ? ಮಂಕ ಬೇಕಾಗಿತ್ತು. ಇಷ್ಟ ಕಳ್ಳ ನಡೆದಿದ್ದು. ನಾನ್ ಏನ್ ಹೇಳಿದ್ರು ಇವ್ರು ಯಾರು ನಂಬ್ತಾನೆ ಇಲ್ಲ. ಅಣ್ಣ, ನೀನೇ ಒಂದು ಐಡಿಯಾ ಮಾಡಿ ಬಿಡಿಸ್ಕೊಂಡು ಹೋಗ್ಬಿಡಣ್ಣ. ಅಲ್ಕ ನನ್ ಮಗನೇ, ತಾಳ ಹಾಕೋಕ್ ಹೋಗೋದೇನೋ ತಗ್ಲಾಕ್ಸ್ಕೊಂಡ್ರಲ್ಲ, ಹಂಗ್ ಮಾಡ್ಕೊಂಬಿಟ್ಟಲು. ಅಣ್ಣ ಐಡಿಯಾ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಈ ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ ಆಗಕ್ಕಿಲ್ಲ. ತಾಳ್ಮೆ ತಾಳ್ಮೆ ತಾಳ್ದವನು ಬಾಳಿಯಾನು ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀವು ಇವನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ಅವನು ಯಾಕೆ ಈ ರೀತಿ ಮಾಡ್ದ ಅಂತ ಸಾಕ್ಷಿ ಸಮೇತ ನಾನ್ ನಿರೂಪಿಸ್ತೀನಿ. ಸ್ವಲ್ಪ ಕಾಲಾವಕಾಶ ಕೊಡಿ. ಆಗ್ಬೋದು. ಏ ಅಂಕ ಬರ ಇಲ್ಲಿ. ಗಂಡನ ಮಾತು ಕೇಳಿಲ್ಲ ಅಂದ್ರೆ ಇದೇ ಆಗದು ನಿಂಗೆ. ನಡಿಯ ಮನೆಗೆ. ತೆಗಿಲ ಕೈನಾ. ಅವಳಿಗೇನು ಹೇಳೋರು ಕೇಳೋರು ದಿಕ್ಕು ದೇಶ ಯಾರಲ್ಲ ಅಂತ ತಿಳ್ಕೊಂಡ್ಬಿಟ್ಟಿಯಲ್ಲ. ಯಾವ ಸೀಮೆ ಅಪ್ಪನೇ ನೀನು? ಗಂಡನ ಜೊತೆ ಹೆಂಡತಿ ಜಗಳ ಮಾಡ್ಕೊಂಡ್ ಬಂದಾಳ ತಕ್ಷಣ ಮತ್ತೆ ಬುದ್ಧಿ ಹೇಳಿ ಗಂಡನ ಮನೆ ಕಳಿಸ್ಬೇಕು. ಅದ್ ಬಿಟ್ಬಿಟ್ಟು ಊರಲ್ಲೋಗ ನನ್ ಮಕ್ಕಳೆಲ್ಲ ಬಂದು ಮನೆ ಬಾಗಿಲು ತಟ್ಟೆ ತರ ಮಾಡ್ಕೊಂಡಿದ್ಯಲ್ಲ. ಹೆಂಡತಿ ಜೊತೆ ಬಾಳ್ವೆ ಮಾಡಕ್ ಆಗ್ದಿರೋ ನೀನು ಯಾವ ಸೀಮೆ ಗಂಡಸಲ್ಲ? ಗಂಡಸ್ತನದ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಆಮೇಲೆ ಸಂಸಾರ ಅಂದ್ರೆ ಒಂದು ಮಾತು ಬರುತ್ತೆ ಹೋಗತ್ತೆ, ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ನೀನು ಅಷ್ಟೇ ಕಣಮ್ಮ. ಬೇಲಿ ಇಲ್ದಿರ ಹೊಲ ಅಂದ್ರೆ ಪೋಲಿ ದನಗಳೆಲ್ಲ ಒಳಗ್ ನುಗ್ಬಿಡ್ತವೆ. ಹೋಗು, ನಿನ್ ಗಂಡ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರು. ಆಯ್ತಣ್ಣ. ಹೋಗು. ಏನ್ ಆಶ್ಚರ್ಯ, ಎಷ್ಟೊಂದು ಪಂಚಾಯತಿ ಮಾಡಿದ್ರು ಹೆಂಡ್ತಿನೇ ಬೇಡ ಅಂತಿದ್ದವನು ಇಷ್ಟು ಸುಲಭ ಕರ್ಕೊಟ್ಟೋದ್ನಲ್ಲ. ಅದನ್ನೇ ಸ್ವಾಮಿ ಗಂಡಸರು ವೀಕ್ನೆಸ್ ಅನ್ನೋದು. ಗಂಡಸು ಏನ್ ಬೇಕಾದ್ರೂ ತಡ್ಕೊಂತಾನೆ, ಆದ್ರೆ ಅವ್ನ ಹೆಂಡತಿ ಹೆಸರು ಕಳಂಕ ಬರುತ್ತೆ ಅಂದ್ರೆ ತಡ್ಕೊಳೋದೇ ಇಲ್ಲ. ಹೌದೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಈಗ್ಲಾದ್ರೂ ಗೊತ್ತಾಯ್ತಾ ನಮ್ ಪುಕ್ಸಟ್ಟೆ ಯಾಕೆ ಎಲ್ಕ ನನ್ ಮಗನ ಮನೆ ಬಾಗಿಲು ತಟ್ಟಿತ್ತು ಅಂತ? ಯಾಕೆ? ಯಾರೇ ಆಗಿದ್ ಗಂಡ ಹೆಂಡ್ತಿನ ಒಂದ್ ಮಾಡಕಣ. ಅಯ್ಯಯ್ಯೋ, ನನ್ಗ ಅರ್ಥನೇ ಆಗ್ನಿಲ್ವೇ. ಅರ್ಥ ಆಗಿದ್ರೆ ನಿನ್ ಮಗಳು ಬಾಳಿಗೆ ಬೆಂಕಿ ಇಟ್ಟಿದ್ದ. ಹೋಗು, ನಿನ್ ಮಗಳು ಬಾಳ್ ಬೆಳಗಿದ ಪುಕ್ಸಟ್ಟೆ ಕಾಲ್ ನಿಡ್ಕೊಂಡು ತೆಪ್ಪಾಯ್ತು ಅಂತ ಕೇಳ್ಕೊ. ಪುಕ್ಸಟ್ಟೆ ದೊಡ್ಡ ತೆಪ್ಪು ಮಾಡ್ಬಿಟ್ಟೆ ನಾನು. ದೇವ್ರಂತ ಮನುಷ್ಯರು ನೀವು, ನಿಮ್ಗೆ ಎಂತ ಕೆಲ್ಸ ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು. ಆಯ್ತಾಯ್ತಾಯ್ತು, ಏನು ಯೋಚನೆ ಮಾಡ್ಬೇಡಿ. ಎಲ್ರು ತೆಪ್ ಮಾಡ್ತಾರೆ. ತೆಪ್ ಮಾಡುವಾಗ ನಾವ್ ತೆಪ್ ಮಾಡ್ತಿದೀವಿ ಅಂತ ಅವ್ರಿಗೆ ತಿಳಿಯಾಕಿಲ್ಲ. ಅದಕ್ಕೆ ಸದ್ಯ ಈಗ್ಲಾರು ತಿಳಿತಲ್ಲ ನಾನ್ ಎಂತವನು ಅಂತ. ಮಗನೇ, ಎಂತ ದೊಡ್ಡ ಮನುಷ್ಯ ಕಣಪ್ಪ ನೀನು. ನಮ್ಮೂರಲ್ಲಿ ಇನ್ಯಾವುದೇ ಪಂಚಾಯತಿ ಆಗ್ಲಿ ನಿನ್ನೇ ಕರೆಸ್ತೀನಿ ಕಣಪ್ಪ. ಖಂಡಿತ ಬರ್ತೀನಿ.
ಯಾಕೆ ಇನ್ನೊಂದ್ಸರಿ ಕದ ತಟ್ಟಿ ಕೆರದಲ್ಲಿ ಹೊಡ್ಸ್ಕೊಳಕ ಜಾಡ್ಸ್ ಒದ್ರೆ 3 ಕಳ್ಸ್ಕೊಂಡ್ಬಿಡ್ಬೇಕು. ನೋ ಐಡಿಯಾ ಅಂದ್ರೆ ಐಡಿಯಾ. ಇದು ಕುರುಬನ ರಾಣಿ ನಗ್ಮ. ಇವಳನ್ನ ಇಟ್ಕೊಂಡು ನಾನೇನು ಕುಂಬಾರನ ರಾಣಿ ಸಿನಿಮಾ ತೆಗಿಲ ಶಾಸ್ತ್ರಿಗಳೇ. ಹೋಲ್ಕೆಗೆ ಹಾಗೆ ಹೇಳದ್ನಮ್ಮ. ನೋಡಿ, ನಗ್ಮ ತರನೇ ಕಣ್ಣು, ನಗ್ಮ ತರನೇ ಮೂಗು, ನಗ್ಮ ತರನೇ ತುಟಿ. ಏ ಬೇಡಪ್ಪ, ನನ್ ಮಗನ್ಗಿಂತ ದಪ್ಪಕ್ಕಿದ್ದಾಳೆ. ಅಲ್ವಾ? ಇಲ್ಲಿ ನೋಡಿ, ರೋಜಾ. ಹೆಸರು ರೋಜಾ, ಆದ್ರೆ ಈ ಹುಡುಗಿ ತಲೆ ಮೇಲೆ ರೋಜಾ. ಇಲ್ಲಿ ನೋಡಿ, ಕಣ್ಣು ರೋಜಾ ತರನೇ, ತುಟಿ ಅಂತೂ ರೋಜಾ ತರನೇ, ಮೂಗು ರೋಜಾ. ಆ, ಈ ರೋಜಾ, ಗುಲಾಬಿ, ಮಲ್ಲಿಗೆ ಇದ್ಯಾವುದು ಬೇಡ ಶಾಸ್ತ್ರಿಗಳೇ. ನೋಡಿ, ಲಕ್ಷಣವಾಗಿ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಮೈ ತುಂಬಾ ಬಟ್ಟೆ ಹಾಕೊಂಡಿರೋ ಒಂದ್ ಒಳ್ಳೆ ಹುಡುಗಿ ಫೋಟೋ ತೋರಿಸಿ. ಇಲ್ಲಿ ನೋಡಿ, ಮಾಧುರಿ ದೀಕ್ಷಿತ್. ರೇ ಶಾಸ್ತ್ರಿಗಳೇ, ಮುಚ್ಚಿರಿ ನಿಮ್ ಅಡಪಾನ. ನೀವು ತೋರಿಸಿರೋ ಹೆಣ್ಮಕ್ಳನ್ನ ನಾವೇನಾದ್ರೂ ಮದುವೆ ಮಾಡ್ಕೊಂಡ್ಬಿಟ್ರೆ ಊರಲ್ಲಿರೋ ಮುದುಕರೆಲ್ಲ ಅವಳ ಹಿಂದೆ ಜಲ್ ಸುರಿಸ್ಕೊಂಡ್ ಸುತ್ತದನ್ನ ನಾವ್ ನೋಡ್ಬೇಕು ಅನ್ಕೊಂಡ್ಬಿಟ್ಟಿದ್ದೀರಾ. ಶ್ರೀದೇವಿ ಅನ್ಬಿಟ್ಟು ಯಾರೋ ಮೂದೇವಿನ ತೋರಿಸಿ ಮೂಲೆ ಮನೆ ಮಾದೇವನಿಗೆ ಮಠ ಹತ್ತಿಸ್ಬಿಟ್ರಿ. ಮೂನು ಟುಣ್ಣ ತೋರಿಸ್ಬಿಟ್ಟು ಹಿಂದಿನ ಮನೆ ತಿಪ್ಪೇಸನ ಟೆಂಟೆ ಎತ್ತಿಸ್ಬಿಟ್ರಿ. ಈಗ ಮಾಧುರಿ ದೀಕ್ಷಿತ್ ಅನ್ಬಿಟ್ಟು ಮಂಜು ಮಾಲಿನಿನ ಗಂಟಾಕಿ ನಮ್ಮನ್ನ ಮಟಾಸ್ ಮಾಡ್ಬೇಕು ಅಂತ ಇದ್ದೀರಾ. ಅಯ್ಯಯ್ಯೋ, ನಾನ್ ಮೂಗ್ ಮುಟ್ಕೊಂಡು ಆಣೆ ಮಾಡಿ ಹೇಳ್ತೀನಪ್ಪ, ಖಂಡಿತ ನನ್ಗ ಆ ದುರ್ಬುದ್ಧಿ ಇಲ್ಲಪ್ಪ. ಮತ್ತದೆಲ್ಲ ಹೆಂಗಾಯ್ತು? ಅಲ್ಲಯ್ಯ, ವರದಕ್ಷಿಣೆ ಆಸೆಗೋಸ್ಕರ ಅವರವ ಸಮಾಧಿನ ಅವರವರೇ ತೊಳ್ಕೊಂಡ್ರೆ ವಾಕ್ಯನಿಡು. ನೋಡಿ ಶಾಸ್ತ್ರಿಗಳೇ, ನನಗಂತ ಬಂಡ ಬದುಕು ಬೇಕಾಗಿಲ್ಲ. ನನಗೆ ರಂಬೆ ಉರುಷನು ಬೇಕಾಗಿಲ್ಲ. ನಮ್ಮ ಅಮ್ಮನಿಗೆ ಒಬ್ಳು ಮುದ್ದಿನ ಸೊಸೆ ಬೇಕು. ನಾನು ನನ್ನ ತೋಳಲೆ ದುಡಿದು ಅವಳನ್ನ ಸಾಕ್ತೀನಿ. ಆಯ್ತಪ್ಪ, ನಿನ್ನ ಯೋಗ್ಯತೆಗೆ ತಕ್ಕಂತೆ ಒಂದ್ ಫಿಗರ್ನ, ಫಿಗರ್ ಒಂದು ಹುಡುಗಿನ ಸೆಟಪ್ ಮಾಡ್ತೀನಿ. ಸೆಟಪ್ ನಿನ್ ಗೆಟಪ್ಗೋಸ್ಕರ. ಅಮ್ಮ ನಾ ಬರ್ಲಮ್ಮ. ಹೋಗ್ ಬನ್ನಿ. ಅಪ್ಪ ನಾ ಬರ್ಲಪ್ಪ. ಬರಬೇಡಿ, ರೈಟ್ ಹೇಳಿ. ಶಾಸ್ತ್ರಿಗಳೇ, ಒಂದಾಗಕ್ಕಿಲ್ಲ 2 ನೋಡಿ. ಅದೇ ಮುಹೂರ್ತಾಗೆ ನಾನು ತಾಳಿ ಕಟ್ಬಿಡ್ತೀನಿ. ನಿನಗೂ ಅದೇ ಮುಹೂರ್ತ ಬೇಕೇನಾ? ಹ್ಮ್ ಹೌದಣ್ಣ, ನೀ ಸುಮ್ಕಿದ್ ಬಿಡಣ. ಹೂವಿನ ಜೊತೆ ನಾನು ಸ್ವರ್ಗಕ್ಕೆ ಹೋದಂಗೆ ನಾನು ತಾಳಿ ಕಟ್ಬಿಡ್ತೀನಿ. ಇಲ್ದಾರ ನಂಗೆ ಯಾರವ್ರಣ್ಣ ಮದುವೆ ಮಾಡಕ್ಕೆ? ಯಾಕೋ ಹಾಗಂತೀಯ? ನಾನಿಲ್ವೇನೋ? ಒಂದಲ್ದಿದ್ರೆ 2 ಮದುವೆ ಮಾಡಿಸ್ತೀನಿ. 2 ಅಯ್ಯೋ ಬೇಡಪ್ಪ, ಮೊದಲನೇ ಸತ್ ಮೇಲೆ ಬೇಕಾದ್ರೆ 2 ಮಾಡ್ಕೋತೀನಿ. ಕೇಳ್ದೇನಮ್ಮ, ಇನ್ನು ಮದುವೆನೇ ಆಗಿಲ್ಲ, ಎಂಡ್ರನ್ನ ರೈಟ್ ಹೇಳಿಸ್ತಾವನೆ.